ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಯಾವಾಗ ಬರುತ್ತೆ, ಭಾಗ್ಯ ಯಾವಾಗ ತಿರುಗುತ್ತೆ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಕೆಲವೊಮ್ಮೆ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ, ಸಮಸ್ಯೆಗಳ ಜೀವನ ಅನ್ನೋ ಹಾಗೆ ಅನಿಸ್ಬಿಟ್ಟಿರುತ್ತೆ. ಆದರೆ ಭಾಗ್ಯ ತಿರುಗೋ ಮೊದಲು ಗ್ರಹಗಳು ಮತ್ತು ಬ್ರಹ್ಮಾಂಡ ನಮಗೆ ಕೆಲವೊಂದು ಸ್ಪಷ್ಟ ಸೂಚನೆಗಳನ್ನು ಕೊಡುತ್ತೆ. ಅವುಗಳನ್ನು ನಾವು ಗುರುತಿಸಿದರೆ ಮುಂದೆ ಬರುವಂತಹ ಶುಭ ಕಾಲಕ್ಕೆ ಮಾನಸಿಕವಾಗಿ ಮತ್ತು ಆತ್ಮೀಯವಾಗಿ ಸಿದ್ಧವಾಗಬಹುದು. ಮೊದಲನೇ ಲಕ್ಷಣ ಮನಸ್ಸಿನ ಆಂತರಿಕ ಬದಲಾವಣೆ. ಭಾಗ್ಯ ತಿರುಗೋ ಮುನ್ನ ಮೊದಲ ಬದಲಾವಣೆ ನಮ್ಮ ಒಳಗೆ ಶುರು ಆಗುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ಸಮಾಧಾನ, ಯಾವುದಕ್ಕೂ ಬೇಗ ಕೋಪ ಮಾಡಿಕೊಳ್ಳೋದಿಲ್ಲ, ಕೋಪ ಬರೋದಿಲ್ಲ, ಚಿಕ್ಕ ವಿಷಯಕ್ಕೂ ಬೇಸರವಾಗೋದು ಕಡಿಮೆಯಾಗುತ್ತೆ. ಅಚಾನಕ್ಕಾಗಿ ಶಾಂತಿ, ಧೈರ್ಯ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಎಲ್ಲ ಸರಿ ಆಗುತ್ತೆ ಅನ್ನೋ ಭಾವನೆ ಮನಸ್ಸಿನಲ್ಲಿ ಬಲವಾಗಿ ಮೂಡುತ್ತದೆ. ಇದು ಚಂದ್ರ ಮತ್ತು ಗುರುಗ್ರಹ ಬಲ ಹೆಚ್ಚಾಗುತ್ತಿರುವ ಸೂಚನೆ. ಗುರುಗ್ರಹ ಬಲವಾದಾಗ ಜೀವನದಲ್ಲಿ ಮಾರ್ಗದರ್ಶನ, ಅದೃಷ್ಟ ಮತ್ತು ರಕ್ಷಣೆ ಹೆಚ್ಚಾಗುತ್ತದೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯ ಉಂಟಾಗುವುದಿಲ್ಲ, ಧೈರ್ಯ ಹೆಚ್ಚಾಗುತ್ತದೆ, ಶಾಂತಿ ಹೆಚ್ಚಾಗುತ್ತದೆ. ಎರಡನೇ ಲಕ್ಷಣ ಕನಸಿನಲ್ಲಿ ದೇವರು, ದೀಪ ಅಥವಾ ಬೆಳಕು ಕಾಣುವುದು. ಭಾಗ್ಯೋದಯದ ಹಂತದಲ್ಲಿ ಅನೇಕ ಜನರಿಗೆ ವಿಶಿಷ್ಟ ರೀತಿಯ ಕನಸುಗಳು, ಅನೇಕ ರೀತಿಯ ಕನಸುಗಳು ಬರುತ್ತವೆ. ಕನಸಿನಲ್ಲಿ ದೇವಾಲಯ ಕಂಡರೆ, ದೇವರು ಅಥವಾ ದೀಪ, ಹೂವು, ನದಿ ಅಥವಾ ಪ್ರಕಾಶಮಾನವಾದ ಬೆಳಕು ಕಾಣಿಸಿಕೊಳ್ಳುವುದು ಶುಭ ಸಂಕೇತ. ಇದು ನಿಮ್ಮ ಮೇಲೆ ದೈವಿಕ ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನೋದರ ಸೂಚನೆಯಾಗಿರುತ್ತೆ. ವಿಶೇಷವಾಗಿ ಸೋಮವಾರ, ಗುರುವಾರ ಅಥವಾ ಅಮಾವಾಸ್ಯೆ, ಪೌರ್ಣಮಿ ಸಮಯದಲ್ಲಿ ಇಂತಹ ಕನಸುಗಳು ಬಂದರೆ ಅದನ್ನು ತಿರಸ್ಕರಿಸಬೇಡಿ. ಇದನ್ನು ದೈವಾನುಗ್ರಹದ ಮುನ್ಸೂಚನೆ ಅಂತ ಕರೀತಾರೆ. ಇನ್ನು ಮೂರನೇ ಲಕ್ಷಣ ಹಳೆಯ ಜನರಿಂದ ಅಚಾನಕ್ ಸಂಪರ್ಕವಾಗುತ್ತದೆ. ಅಂದರೆ ಹಳೆಯ ಜನರು, ಸ್ನೇಹಿತರಿಂದ ನಿಮಗೆ ಫೋನ್ ಬರಬಹುದು. ಬಹಳ ದಿನಗಳಿಂದ ಮಾತನಾಡದ ಸ್ನೇಹಿತರು, ಸಂಬಂಧಿಕರು ಅಥವಾ ಹಳೆಯ ಸಹೋದ್ಯೋಗಿಗಳು ಸಡನ್ ಆಗಿ ಕರೆ ಮಾಡೋದು ಅಥವಾ ಮೆಸೇಜ್ ಕಳಿಸೋದು ಸಾಮಾನ್ಯ ಅಲ್ಲ. ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರು ಆಗುವ ಮುನ್ನ ಹಳೆಯ ಕರ್ಮ, ಬಾಕಿಗಳು ಮುಗಿಯುವ ಹಂತಕ್ಕೆ ಬರುತ್ತವೆ. ಅದಕ್ಕಾಗಿಯೇ ಹಳೆಯ ಜನರು ನಿಮ್ಮ ಜೀವನಕ್ಕೆ ಮತ್ತೆ ಸಂಪರ್ಕ ಸಾಧಿಸುತ್ತಾರೆ. ಇದು ಭಾಗ್ಯ ತಿರುಗುವ ಮುನ್ನ ಕಾಣೋ ಮಹತ್ವದ ಲಕ್ಷಣ. ಇನ್ನು ನಾಲ್ಕನೇ ಲಕ್ಷಣ ಒಂದೇ ಸಂಖ್ಯೆಗಳು ಮತ್ತೆ ಮತ್ತೆ ಕಾಣಿಸಿಕೊಳ್ಳುವುದು. ನೀವು ಪದೇ ಪದೇ 11 11, 22 22, 777, 108 ಇಂಥ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಾ? ಗಡಿಯಾರ, ಬಿಲ್, ವಾಹನ ನಂಬರ್ ಅಥವಾ ಮೊಬೈಲ್ ಸ್ಕ್ರೀನ್ ಮೇಲೆ ಇಂಥ ಸಂಖ್ಯೆ ಕಾಣಿಸಿಕೊಳ್ಳುತ್ತಿದ್ದರೆ ಅದು ಕೇವಲ ಕೋಇನ್ಸಿಡೆನ್ಸ್ ಅಲ್ಲ. ಶುಕ್ರ ಮತ್ತು ಗುರು ಗ್ರಹ ಬಲವಾದಾಗ ಇಂಥ ಸಂಖ್ಯಾ ಸೂಚನೆಗಳು ಬರುತ್ತವೆ. ಇದು ಹಣ, ಅವಕಾಶ, ಶುಭ ಸುದ್ದಿ ಅಥವಾ ಹೊಸ ದಾರಿ ತೆಗೆದುಕೊಳ್ಳುವಂತಹ ಸೂಚನೆ ಆಗಿರಬಹುದು. ಇನ್ನು ಐದನೇ ಲಕ್ಷಣ ಸಣ್ಣ ಕಷ್ಟಗಳ ನಂತರ ಅಚಾನಕ್ ಪರಿಹಾರ ಸಿಗುತ್ತದೆ. ಭಾಗ್ಯ ತಿರುಗೋ ಮೊದಲು ಸ್ವಲ್ಪ ಒತ್ತಡ, ಗೊಂದಲ ಅಥವಾ ತಾಳ್ಮೆ ಪರೀಕ್ಷೆ ಆಗುವುದು ಸಾಮಾನ್ಯ. ಒಂದು ಕೆಲಸ ವಿಳಂಬವಾಗಬಹುದು, ನಿರೀಕ್ಷೆ ಕೈಕೊಡಬಹುದು. ಆದರೆ ಅದೇ ಸಮಯದಲ್ಲಿ ಅಚಾನಕ್ಕಾಗಿ ಪರಿಹಾರ ಕೂಡ ಸಿಗುತ್ತದೆ. ಒಂದು ಸಮಸ್ಯೆಗೆ ಸರಳ ಉತ್ತರ ಸಿಗೋದು, ಒಂದು ಅವಕಾಶ ಸಡನ್ ಆಗಿ ಬರೋದು, ಇವೆಲ್ಲ ಗ್ರಹ ಪರೀಕ್ಷೆ ಪಾಸ್ ಆಗ್ತಿದ್ದೀರಾ ಅನ್ನೋದರ ಸೂಚನೆಯಾಗಿರುತ್ತೆ. ಈ ಹಂತ ದಾಟಿದ ಮೇಲೆ ಜೀವನ ಸುಲಭವಾಗುತ್ತದೆ. ಇನ್ನು ಆರನೇ ಲಕ್ಷಣ ಧ್ಯಾನ, ಪೂಜೆ ಮತ್ತು ಆಧ್ಯಾತ್ಮದ ಕಡೆ ಆಸಕ್ತಿ ಹೆಚ್ಚಾಗುತ್ತದೆ. ಹಿಂದೆ ದೇವರ ಬಗ್ಗೆ ಆಸಕ್ತಿ ಕಡಿಮೆ ಇದ್ದರೂ ಭಾಗ್ಯ ತಿರುಗೋ ಮುನ್ನ ಅಚಾನಕ್ಕಾಗಿ ದೀಪ ಹಚ್ಚಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಮಂತ್ರ ಕೇಳಬೇಕು ಅಥವಾ ಧ್ಯಾನ ಮಾಡಬೇಕು ಅನ್ನೋ ಭಾವನೆ ಬರುತ್ತದೆ. ಇದು ಆತ್ಮಶುದ್ಧಿ ಪ್ರಕ್ರಿಯೆ. ಶುಭ ಗ್ರಹ ಬಲವಾದಾಗ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಏರುತ್ತಾನೆ. ಇದು ಮುಂದಿನ ಸುಖಕರ ಜೀವನಕ್ಕೆ ಬುನಾದಿಯಾಗುತ್ತೆ. ಇನ್ನು ಏಳನೇ ಲಕ್ಷಣ ದೇಹ ಮತ್ತು ಮನಸ್ಸಿನಲ್ಲಿ ಹಗುರುತನ. ಬಹುದಿನಗಳಿಂದ ಇದ್ದ ಆತಂಕ, ಭಾರ ಅಥವಾ ನಕಾರಾತ್ಮಕ ಚಿಂತನೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿದ್ರೆ ಚೆನ್ನಾಗಿ ಬರುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತದೆ. ಇದನ್ನು ಶನಿಗ್ರಹದ ಒತ್ತಡ ಕಡಿಮೆಯಾಗುತ್ತಿರುವ ಸೂಚನೆ ಅಂತ ಹೇಳುತ್ತಾರೆ. ಶನಿ ಸಡಿಲವಾದಾಗ ಜೀವನದಲ್ಲಿ ನೆಮ್ಮದಿ ಹೆಚ್ಚಾಗುತ್ತದೆ. ಭಾಗ್ಯೋದಯಕ್ಕೆ ಒಂದು ಸಣ್ಣ ಪರಿಹಾರ: ಪ್ರತಿದಿನ ಸಂಜೆ ಒಂದು ದೀಪ ಹಚ್ಚಿ ಮನಸ್ಸಿನಲ್ಲಿ ಹೀಗೆ ಹೇಳಿ, ನನ್ನ ಜೀವನದಲ್ಲಿ ಶುಭ ಗ್ರಹ ಬಲ ಹೆಚ್ಚಾಗಲಿ,
ನನ್ನ ಕರ್ಮ ಶುದ್ಧವಾಗಲಿ, ನನ್ನ ಭಾಗ್ಯೋದಯವಾಗಲಿ. ಇದನ್ನು ಕನಿಷ್ಠ 21 ದಿನ ನಿಷ್ಠೆಯಿಂದ ಮಾಡಿ. ಸ್ನೇಹಿತರೆ, ಈ ಲಕ್ಷಣಗಳಲ್ಲಿ ಬಹುತೇಕವು ನಿಮ್ಮ ಜೀವನದಲ್ಲಿ ಕಾಣುತ್ತಿದ್ದರೆ ಭಯಪಡುವ ಅಗತ್ಯವೇ ಇಲ್ಲ. ನಿಮ್ಮ ಭಾಗ್ಯ ಈಗ ನಿಧಾನವಾಗಿ ನಿಮ್ಮ ಕಡೆ ತಿರುಗುತ್ತಾ ಇದೆ. ತಾಳ್ಮೆ ಇಟ್ಟುಕೊಂಡು ಧನಾತ್ಮಕವಾಗಿ ಮುಂದುವರಿಯಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ. ಇನ್ನು ಜ್ಯೋತಿಷ್ಯ ಮತ್ತು ಭಾಗ್ಯ ಸಂಬಂಧಿತ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು.